ಒಂದಿನ ಈಗಿನ ಮುಂಬೈ ಅಂದ್ರೆ ಆಗಿನ ಬಾಂಬೆ ಯಾರು ಕೂಡ ಊಹೆ ಮಾಡೋಕ್ಕೆ ಆಗದೆ ಇರೋ ತರ ಒಂದು ಘಟನೆ ನಡೆಯುತ್ತೆ. ಅದೇನಂದ್ರೆ ಒಂದು CBI ತಂಡ ಜ್ಯುವೆಲರಿ ಶಾಪ್ಗೆ ಬಂದು ಭಾರತದ ಅತಿ ದೊಡ್ಡ ದರೋಡೆ ಮಾಡ್ತಾರೆ. ಆ ದರೋಡೆ ಹೇಗಿತ್ತು ಅಂದ್ರೆ ಅಲ್ಲಿ ಯಾವುದೇ ಗನ್ ಯೂಸ್ ಮಾಡಿರ್ಲಿಲ್ಲ, ಯಾವುದೇ ತರ ರಕ್ತ ಹಾನಿ ಆಗಿರ್ಲಿಲ್ಲ. ಅದು CBI ಆಫೀಸರ್ ವೇಷದಲ್ಲಿ ಬಂದಿದ್ದ ಒಬ್ಬ ದರೋಡೆಕೋರ ತುಂಬಾ ಮಾಸ್ಟರ್ ಪ್ಲಾನ್ ಮಾಡಿ ಇವೆಲ್ಲವನ್ನು ಮಾಡಿರ್ತಾನೆ. ಇದು ಮುಂಬೈನಲ್ಲಿ ನಡೆದಿರೋ ನಿಜವಾದ ಒಂದು ಇನ್ಸಿಡೆಂಟ್. ಈ ಕತೆ ಯಾವುದೇ ಸಿನಿಮಾಗೂ ಕಡಿಮೆ ಇಲ್ಲ. ಈ ಘಟನೆ ಆಗಿರೋದು 1987 ನಲ್ಲಿ. ಅವನ ಹೆಸರು ಮೋಹಿತ್ ಸಿಂಗ್. ಇದು ನಿಜವಾದ ಹೆಸರಲ್ಲ, ಅವನ ಫೋಟೋ ಕೂಡ ಇಲ್ಲ, ಅವನ ನಿಜವಾದ ವಿಳಾಸ ಕೂಡ ಇಲ್ಲ. ಅದೇ ವರ್ಷ ಮಾರ್ಚ್ 18 ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ನಲ್ಲಿ ಒಂದು ಜಾಹೀರಾತು ಬರುತ್ತೆ. ಅದು ಜಾಬ್ ಆಫರ್ ಸಂಬಂಧಪಟ್ಟಿರೋದು. ಡಿಗ್ರಿ ಕಂಪ್ಲೀಟ್ ಆಗಿರೋರು ಈ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ. ಆಸಕ್ತಿ ಇರುವವರು ತಾಜ್ ಹೋಟೆಲ್ ನಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇಂಟರ್ವ್ಯೂ ಜಾಯಿನ್ ಆಗಬಹುದು ಅಂತ. ಅದಕ್ಕೆ ತುಂಬಾ ಜನ ಬರ್ತಾರೆ. ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ ಯುವಕರೇ ಬರ್ತಾರೆ. ಯಾಕಂದ್ರೆ ಅದೊಂದು ಸರ್ಕಾರಿ ಕೆಲಸ ಪ್ಲಸ್ CBI ಜಾಬ್ ಅಂತ. ಇದರಲ್ಲಿ 26 ಜನ ಆಯ್ಕೆ ಆಗ್ತಾರೆ. ಆ 26 ಜನರಿಗೂ ID ಕಾರ್ಡ್ ಕೂಡ ಕೊಡ್ತಾರೆ. ಅವರೆಲ್ಲ ತುಂಬಾ ಖುಷಿ ಪಡ್ತಾರೆ. ಯಾಕಂದ್ರೆ ನಮ್ಗೆ ಗೌರ್ಮೆಂಟ್ ಜಾಬ್ ಸಿಕ್ಕೇ ಬಿಡ್ತು ಅಂತ. ಆದ್ರೆ ಅವರು ಊಹೆ ಕೂಡ ಮಾಡ್ಕೊಂಡಿರಲ್ಲ ನಾವು ಒಂದು ಅತಿ ದೊಡ್ಡ ದರೋಡೆಯಲ್ಲಿ ಭಾಗವಹಿಸ್ತೀವಿ ಅಂತ. ಆ ಮೋಹನ್ ಸಿಂಗ್ ಏನಿರ್ತಾನೆ ಅವರಿಗೆಲ್ಲ ನಾನು CBI ತಂಡದ ಲೀಡರ್ ಅಂತ ಪರಿಚಯ ಮಾಡ್ಕೊಂಡಿರ್ತಾನೆ. ನೋಡೋಕ್ಕೂ ಕೂಡ CBI ತರನೇ ರೆಡಿ ಆಗಿರ್ತಾನೆ. ಹೀಗಾಗಿ ಅವರಿಗೆಲ್ಲ ಯಾರಿಗೂ ಕೂಡ ಒಂದು ಸ್ವಲ್ಪನೂ ಡೌಟ್ ಬರಲ್ಲ. 19 ಮಾರ್ಚ್ 1987 ಅವತ್ತಿನ ದಿನ ಆ 26 ಜನರಿಗೂ ನಾವು ಒಂದು ರಿಹರ್ಸಲ್ ರೈಡ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಯನ್ನು ಕೂಡ ನೀಡ್ತಾನೆ. ಅಲ್ಲಿ ಯಾರ್ಯಾರು ಏನೇನ್ ಕೆಲಸ ಮಾಡಬೇಕು ಅಂತ ಅವರಿಗೆ ಕ್ಲಿಯರ್ ಆಗಿ ಹೇಳಿರ್ತಾನೆ. ಅವರು ಮೋಹನ್ ಸಿಂಗ್ ಲೀಡರ್ಶಿಪ್ ನಲ್ಲಿ ಒಂದು ಬಸ್ ಅನ್ನು ಹತ್ಕೊಂಡು ತ್ರಿಭುವನ್ ದಾಸ್ ಭೀಮಾಜಿ ಜವೇರಿ ಅಂದ್ರೆ TPZ ಚಿನ್ನದ ಅಂಗಡಿಗೆ ಹೋಗ್ತಾರೆ. ಅಲ್ಲಿ ರೈಡ್ ಕೂಡ ಶುರು ಮಾಡ್ತಾರೆ. CBI ಅಧಿಕಾರಿಗಳು ಬರ್ತಾ ಇದ್ದ ಹಾಗೆ ಚಿನ್ನದ ಅಂಗಡಿಯ ಓನರ್ ಒಂದು ಕ್ಷಣ ಶಾಕ್ ಆಗ್ತಾರೆ. ಹೋಗಿದ ತಕ್ಷಣ ಅಂಗಡಿಯ ಎಲ್ಲಾ ಫೋನ್ ಅನ್ನು ಕೂಡ ಡಿಸ್ಕನೆಕ್ಟ್ ಮಾಡ್ತಾರೆ. ಶಾಪ್ ನ ಒಳಗಡೆಯಿಂದ ಕ್ಲೋಸ್ ಮಾಡ್ತಾರೆ. ಮೋಹನ್ ಸಿಂಗ್ ಅಂಗಡಿಯ ಮಾಲೀಕನಿಗೆ ಗೋಲ್ಡ್ ಅಂಡ್ ಡೈಮಂಡ್ ಸ್ಯಾಂಪಲ್ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಬ್ಯಾಗ್ ತುಂಬಾ ಚಿನ್ನ ವಜ್ರ ಎಲ್ಲವನ್ನು ಕೂಡ ತುಂಬ್ಕೋತಾರೆ. ಇದೆಲ್ಲವನ್ನ ನಾನು ಚೆಕ್ ಮಾಡಬೇಕು, ನೀವು CBI ಕಚೇರಿಗೆ ಬಂದು ಇದೆಲ್ಲವನ್ನ ಕಲೆಕ್ಟ್ ಮಾಡಿ ಅಂತಾನೆ. ಫೇಕ್ ಸೀಲ್ ಕೂಡ ಹಾಕಿ ಮತ್ತು ಅವನ ಜೊತೆ ಬಂದಿದ್ದ 26 ಜನರಿಗೂ ಅಲ್ಲೇ ಇರಿ ಅಂತ ಹೇಳಿ ಆತ ಬ್ಯಾಗ್ ತಗೊಂಡು ತಾನು ಬಂದಿದ್ದ ಬಸ್ ನಲ್ಲೇ ಆತ ಹೋಟೆಲ್ಗೆ ಹೋಗಿ ಅಲ್ಲಿಂದ ಪರಾರಿ ಆಗಿರ್ತಾನೆ. ಇದಾದ್ಮೇಲೆ ಆ 26 ಜನ ಅವನ್ ಬರೋದನ್ನೇ ಕಾಯ್ತಾ ಕುತ್ಕೊಂಡಿರ್ತಾರೆ. ಆಮೇಲೆ ಈ ಪೊಲೀಸ್ ಮುಖ್ಯಸ್ಥ ಅರವಿಂದ್ ಇನಾಂದರ್ ಅವರಿಗೆ ಮುಂಬೈನ ಪೊಲೀಸ್ ಮುಖ್ಯ ಕಚೇರಿಯಿಂದ ಕಾಲ್ ಬರುತ್ತೆ. ಒಪೇರಾ ಹೌಸ್ ನಲ್ಲಿ ಆಗಿರೋ ಈ ಘಟನೆ ಬಗ್ಗೆ ಅವರಿಗೆ ಡೌಟ್ ಬರುತ್ತೆ. ಆಮೇಲೆ CBI ಕಚೇರಿಗೆ ಸಂಪರ್ಕ ಮಾಡ್ತಾರೆ. ಆಗ ಇದು CBI ನಿಂದ ನಡೆದಿರೋ ದಾಳಿ ಅಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಆಗ ಪೊಲೀಸ್ ಅವರಿಗೆ ಮತ್ತು ಚಿನ್ನದ ಅಂಗಡಿಯವರಿಗೆ ಇದು ದರೋಡೆ ಅಂತ ಅವರಿಗೂ ಕೂಡ ಗೊತ್ತಾಗುತ್ತೆ. ಈಗ ಪೊಲೀಸ್ ಅವರಿಗೆ ದೊಡ್ಡ ಟೆನ್ಷನ್ ಶುರು ಆಗುತ್ತೆ. ಯಾಕಂದ್ರೆ ಆ ದರೋಡೆ ಮಾಡಿದ್ದ ಮೋಹನ್ ಸಿಂಗ್ ಯಾವುದೇ ಎವಿಡೆನ್ಸ್ ಕೂಡ ಬಿಟ್ಟು ಅಲ್ಲಿಂದ ಹೋಗಿರಲ್ಲ. ಅವನ ಒಂದು ಫೋಟೋ ಕೂಡ ಇರಲ್ಲ, ಫಿಂಗರ್ ಪ್ರಿಂಟ್ ಕೂಡ ಇರಲ್ಲ, ಟ್ರೇಸ್ ಕೂಡ ಮಾಡಕ್ಕಾಗಲ್ಲ. ಮೋಹನ್ ಸಿಂಗ್ ಲಿಟ್ರಲಿ ಅಲ್ಲಿಂದ ಮಾಯನೇ ಆಗಿರ್ತಾನೆ. ಅವನು ಎಂತ ಮಾಸ್ಟರ್ ಪ್ಲಾನ್ ಮಾಡಿದ್ದ ಅಂದ್ರೆ ಇದು ಅವನಿಗೆ ಪೊಲೀಸ್ ಕೇಸ್ ಆಗುತ್ತೆ ಅಂತ ಮುಂಚೆನೆ ಗೊತ್ತಿತ್ತು. ಪೊಲೀಸ್ ಅವರಿಗೆ ದಾರಿ ತಪ್ಪಿಸೋಕೆ ಅವನಿದ್ದ ಹೋಟೆಲ್ ಅವರಿಗೆ ನಾನು ಕೇರಳದವನು ಅಂತ ಹೇಳಿರ್ತಾನೆ ಮತ್ತು ನನಗೆ ದುಬೈನಲ್ಲಿ ಕೂಡ ನನಗೆ ಕಾಂಟ್ಯಾಕ್ಟ್ ಇದೆ ಅಂದಿರ್ತಾನೆ. ಹೀಗಾಗಿ ಪೊಲೀಸ್ ಅಲ್ಲೆಲ್ಲ ಕಡೆ ಒಂದೊಂದು ತಂಡವನ್ನು ಕೂಡ ಕಳಿಸಿರ್ತಾರೆ. ಇದು ಪೊಲೀಸ್ ಅವರಿಗೆ ದಾರಿ ತಪ್ಪಿಸೋಕೆ ಆತ ಮಾಡಿರೋ ಪ್ಲಾನ್ ಆಗಿರುತ್ತೆ. ಆಗಿನ ಕಾಲದಲ್ಲಿ ಆ ಚಿನ್ನದ ಬೆಲೆ ಸುಮಾರು 25ರಿಂದ 35 ಲಕ್ಷ ಬೆಲೆ ಬಾಳುತ್ತೆ. ಇದೆಲ್ಲವನ್ನು ತಗೊಂಡು ಆತ ಗ್ರೇಟ್ ಎಸ್ಕೇಪ್ ಆಗಿರ್ತಾನೆ. ಕಡೆಗೂ ಪೊಲೀಸ್ಗೆ ಇವನನ್ನ ಹಿಡಿಯೋಕೆ ಆಗಲ್ಲ. ಈ ಕೇಸನ್ನ ಅಲ್ಲೇ ಕೈ ಬಿಡ್ತಾರೆ. ಮುಂದೆ ಈ ಕತೆಗೆ ಇನ್ಸ್ಪೈರ್ ಆಗಿನೇ ಸ್ಪೆಷಲ್ 26 ಅನ್ನುವಂತ ಒಂದು ಮೂವಿ ಕೂಡ ಬರುತ್ತೆ. ಅದರಲ್ಲಿ ಅಕ್ಷಯ್ ಕುಮಾರ್ ಕೂಡ ಆಕ್ಟ್ ಮಾಡಿರ್ತಾರೆ. ಆದರೆ ನಿಜವಾದ ಕತೆ ಇನ್ನು ರಹಸ್ಯವಾಗಿನೇ ಇದೆ. ಆ ಕಳ್ಳ ಯಾರು, ಆ ಕಳ್ಳ ಎಲ್ಲಿಗೆ ಹೋದ, ಇವೆಲ್ಲ ಪ್ರಶ್ನೆಗೂ ಕೂಡ ಇವತ್ತಿಗೂ ಉತ್ತರ ಇಲ್ಲ.
ನಮ್ಮ ದೇಶದಲ್ಲಿ ಗನ್ ಹಿಡಿದು ದರೋಡೆ ಮಾಡೋರ್ಕಿಂತ ಬ್ರೈನ್ ಅನ್ನ ಉಪಯೋಗಿಸಿ ದರೋಡೆ ಮಾಡೋರೇ ಜಾಸ್ತಿ. ಇವತ್ತಿಗೂ ಕೂಡ ಆ ಮೋಹನ್ ಸಿಂಗ್ ನಮ್ಮ ನಡುವೆನೇ ಇದ್ದಾನೆ. ಈ ವಿಡಿಯೋ ಉದ್ದೇಶ ಇಷ್ಟೇ. ಆಗಿನ ಕಾಲಕ್ಕೆ ಹೋಲಿಸಿದ್ರೆ ಈಗ ಸ್ಕ್ಯಾಮ್ ಮಾಡುವವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಸ್ಕ್ಯಾಮ್ ಮಾಡುವವರು ಗನ್ ಹಿಡಿದು ಬರಲ್ಲ, ನಂಬಿಕೆಯನ್ನು ಹಿಡಿದು ಬರ್ತಾರೆ. OTP, ಅಕೌಂಟ್ ಬ್ಲಾಕ್, KYC ಅಪ್ಡೇಟ್ ಕೇಳೋದು, ಪ್ರೈಸ್ ಗೆದ್ದಿದ್ದೀರಾ ಅಂತ ಸುಳ್ಳನ್ನು ಹೇಳೋದು, ಈ ತರ ಹಲವಾರು ಸ್ಕ್ಯಾಮ್ ನಮ್ಮ ನಡುವೆ ದಿನನಿತ್ಯ ಆಗುತ್ತೆ. ಇದಕ್ಕೆ ಎಷ್ಟು ಅಮಾಯಕ ಜೀವಗಳು ಕೂಡ ಬಲಿಯಾಗ್ತಾರೆ. ಮಾರಲ್ ಆಫ್ ದ ಸ್ಟೋರಿ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇದೇ ತರ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋಗಳನ್ನ ನೋಡಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಯಾರ್ಯಾರಿಗೆ ಇಷ್ಟವಾಗಿದೆ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ.